30 ದಿನಗಳಾದವು ನೋಟು ರದ್ದತಿಯ ಘೋಷಣೆ ಹೊರಟು ಜನ ತೊಂದರೆಗೆ ಸಿಲುಕ್ತಾರೆ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಮೊದಲನೇ ದಿನಾನೇ ಹೇಳಿದರು. 30 ದಿನಗಳಾದ ನಂತರ ಆ ತೊಂದರೆ ಕಡಿಮೆಯಾಗಿದೆಯಾ? ಯಾವ ಉದ್ದೇಶದಿಂದ ಘೋಷಣೆಯಾಗಿತ್ತು ಆ ಉದ್ದೇಶ ಈಡೇರುವ ಭರವಸೆ ನಮಗೆ ಕಾಣ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೆ. ಬ್ರೇಕ್ಗಿಂತ ಮುಂಚೆ ತೇಜಸ್ವಿ ಸೂರ್ಯ ಒಂದು ನೇರವಾದ ಪ್ರಶ್ನೆಯನ್ನು ವಾಸು ಅವರಿಗೆ ಕೇಳಿದರು. ವಾಸು ಅವರೇ, ಕಾಶ್ಮೀರದಲ್ಲಿ ನಡೀತಾ ಇದ್ದಂಥ ಸೋ ಕಾಲ್ಡ್ ಸ್ವಾತಂತ್ರ್ಯ ಹೋರಾಟ ಏಕಾಏಕಿ ನಿಂತು ಹೋಯಿತು ಡಿಮಾನಿಟೈಸೇಷನ್ ನಂತರ, ಒಪ್ಕೊಳ್ತೀರಾ? ತೇಜಸ್ವಿಯವರ ಪ್ರಶ್ನೆ ಕೇಳಿದಾಗ ನನಗೆ ಇದಕ್ಕೆ ಏನು ಮಾನದಂಡ ಇದರೊಳಗಡೆ ಇದು ನಿಂತು ಹೋಗ್ಬಿಟ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ, ಅಲ್ಲಿ ದುಡ್ಡು ಹೋಗಿದೆ, ಇಲ್ಲಿ ದುಡ್ಡು ಹೋಗಿಲ್ಲ. ಸ್ವಾಮಿ ಒಂದ್ ನಿಮಿಷ, ಅಜಿತ್ ಅವರೇ ಪ್ರಶ್ನೆ ನಾನು ಕೇಳಿದ್ದೀನಿ, ನಾನು ಉತ್ತರ ಕೊಡ್ತೀನಿ. ನನ್ನ ಮಾತು ನಾನು ಆಡಬಿಡಿ. 90 ಶಾಲೆಗಳಲ್ಲಿ ಎಕ್ಸಾಮ್ಸ್ ನಡೆದಿದೆ, 92% ಅಟೆಂಡೆನ್ಸ್ ಇದೆ. ಅಷ್ಟು ಶಾಲೆಗಳಲ್ಲಿ ನಾನೇನ್ ಮಾತಾಡೋದು ಬೇಡವಾ? ಮಾತಾಡೋದು ಬೇಡ ಅಂದ್ರೆ ಮಾನದಂಡ ಏನು ಅಂತ ಕೇಳಿದ್ದಕ್ಕೋಸ್ಕರ ಹೇಳ್ಬಿಡ್ತೀನಿ. ಎಕ್ಸಾಮಿನೇಷನ್ಗೆ ಆಫ್ಟರ್ ಅ ಲಾಂಗ್ ಟೈಮ್ ಕಾಶ್ಮೀರದಲ್ಲಿದೆ. ಒಳಗಡೆ ಅಲ್ಲ, ಈ ದೇಶದೊಳಗಡೆ ಭಯೋತ್ಪಾದನೆ ಅಂತಕ್ಕಂಥದ್ದು ಈ ದೇಶದ ಒಟ್ಟಾರೆ ಪರಿಸ್ಥಿತಿಯಲ್ಲಿ ಅತ್ಯಂತ ಹಿಂಸಾತ್ಮಕವಾಗಿ ಏನೇನೋ ಮಾಡ್ತೀವಿ ಅಂತ ಜನ ಹೊರಟಿದ್ರೆ ಅದನ್ನ ಬುಡಮಟ್ಟದಿಂದ ಆ ವಿಚಾರವನ್ನ ಮೂಲೋತ್ಪಾಟನೆ ಮಾಡಬೇಕಾಗಿರೋದು, ಸರಿ ಮಾಡಬೇಕಿರೋದು ಸರಿಯಾದ್ದು ಅಂತ ನಾನು ಹೇಳ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು ಅದಕ್ಕೆ ಮೊನ್ನೆ ಕರ್ಫ್ಯೂ ಲಿಫ್ಟ್ ಆಯಿತು, ನವೆಂಬರ್ 9ಕ್ಕೆ 10ಕ್ಕೆ ಕರ್ಫ್ಯೂ ಲಿಫ್ಟ್ ಆಯಿತು ಅನ್ನೋದು ಮಾತ್ರ ಮಾನದಂಡ ಅಲ್ಲ. ಅದಾದ್ಮೇಲೂ ಅಟ್ಯಾಕ್ ನಡೆದಿದೆ, ನಮ್ಮ ಯೋಧರು ಅಲ್ಲಿ ಹೀರ್ಕೊಂಡಿದ್ದಾರೆ, ಇದು ನಡೆದಿದೆ. ಸರ್ ನಾನು ಮುಗಿಸ್ತೀನಿ ಇರಿ ಸರ್. ನನ್ನ ಪ್ರಶ್ನೆ ಇದನ್ನ ಅದಕ್ಕಿಂತ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಕಪ್ಪು ಹಣವನ್ನು ಕೂಡ ದೇಶದ್ರೋಹದ ಪಟ್ಟಿಗೆ ಸೇರಿಸಬೇಕು ಅಂತ ನಾನು ಹೇಳ್ತೀನಿ. 50 ಕೋಟಿ ಕನಿಷ್ಠ ಏನೋ ಮಾಡಿ, ನಾನು 10 ರೂಪಾಯಿ ಅಂತಾನು ನಾನು ಹೇಳ್ಬಿಟ್ರೆ ಸ್ವಲ್ಪ ಓವರ್ ಆಗ್ಬೋದು. 50 ಕೋಟಿ 100 ಕೋಟಿಗಿಂತ ಜಾಸ್ತಿ ಕಪ್ಪು ಹಣನ ಇಟ್ಕೊಂಡಿರೋದನ್ನ ದೇಶದ್ರೋಹದ ಪಟ್ಟಿಗೆ ಸೇರಿಸಿ, ಸ್ವಾಮಿ ಅಂಬಾನಿಗೆ FIR ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಅದು ಬಿಟ್ಬಿಡೋಣ. ಅದು ಕೃಷ್ಣ ಗೋದಾವರಿ ಡೈರೆಕ್ಟ್ ಆಗಿ ಕಪ್ಪು ಹಣದ ವಿಚಾರಕ್ಕೆ ಬರೋಣ. ಕಪ್ಪು ಹಣದ ವಿಚಾರಕ್ಕೆ ಬಂದ್ರೆ ಇದೇ ಅಂಬಾನಿ ಬಯೋಮೆಟ್ರಿಕ್ಸ್ ಅನ್ನುವಂತ ಒಂದು ಬೇನಾಮಿ ಕಂಪನಿಯಿಂದ ವಿಶೇಷ ಕಾರ್ಯಕ್ರಮ ಮಾಡಿ ಅಜಿತ್ ಇಲ್ಲ ಹಿಂಗೆ ನಡಿಬೇಕು ಅಂತಂದ್ರೆ ಹಿಂಗೆ ನಡಿಬೇಕು ಅಂದ್ರೆ ಹಿಂಗೆ ನಡೀಲಿ ಬಂದಾಗ ಭ್ರಷ್ಟಾಚಾರ ಇದೇ ತರ ಮಾತಾಡ್ಬೇಕು ಅಂದ್ರೆ ಇದೇ ತರ ಮಾತಾಡೋಣ, ಹಿಂಗೆ ಕೂಗಾಡ್ಬೇಕು ಅಂದ್ರೆ ಹಿಂಗೆ ಕೂಗಾಡೋಣ, ಹಿಂಗೆ ಕೂಗಾಡೋಣ. ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಬ್ಲಾಕ್ ಮನಿ, ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಬ್ಲಾಕ್ ಮನಿ, ಬ್ಲಾಕ್ ಕಪ್ಪು ಹಣದ ಮೂಲ ಅಕ್ರಮ ಸಂಪತ್ತಿರ್ತಕ್ಕಂಥವ್ರನ್ನ ನರೇಂದ್ರ ಮೋದಿ ತನ್ನ ಜೊತೆಲಿ ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ತನ್ನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಕರೆಸಿಕೊಂಡವರು ಕಪ್ಪು ಹಣ ಮತ್ತು ಅಕ್ರಮ ಸಂಪತ್ತನ್ನು ಮಾಡುವವರು. ಮೇಡಮ್ ರಿಲಯನ್ಸ್ ಕಂಪನಿಯನ್ನು ಅವಕಾಶ ಕೊಡಿ. ಕಾಂಗ್ರೆಸ್ ಜನ ಕರ್ಕೊಂಡ್ ಬಂದಿರಲಿಲ್ವಾ 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ? ಎಲ್ರಿಗೂ ಮೋದಿ ಬೇಕಾಗಿದ್ದಾರೆ ಇವತ್ತು. ಅಜಿತ್ ಒಂದು ಪ್ರಶ್ನೆ ಹಾಗೆ ಉಳಿತು ಮೇಡಮ್, ಒಂದು ನಿಮಿಷ ಅಜಿತ್ ಮಾತು ಮುಗಿಸ್ಬೇಕು. ಜೈಲ್ ಕಳ್ಸಿದ್ರು, ಯಾವಾಗ ರಿಕವರ್ ಮಾಡ್ತಾ ಇದ್ರು ಅಂತ ಸುಬ್ರತ ರಾಯ್ನ ಬ್ಯಾಂಕ್ ಲೋನ್ಸ್ ಕಟ್ಟದೇ ಇರುವಂತ ಸಂದರ್ಭದಲ್ಲಿ ಮತ್ತೆ ಮಲ್ಯ ಅವರಿಗೆ ಅವರು ಏನು ಪನಿಷ್ಮೆಂಟ್ ಕೊಟ್ರಲ್ಲ, ಆ ಮಾಡ್ತಾ ಇರುವಂತ ಹಂತದಲ್ಲಿ ಈ ಎಲ್ಲ ಒಂದು ಪಬ್ಲಿಕ್ ಸೆಕ್ಟರ್ ಎಲ್ಲ ಸೇರ್ಕೊಂಡು ನೆಕ್ಸ್ಟ್ ಆ ರಘುರಾಮ್ ರಾಜನ್ ಅವ್ರನ್ನೇ ಇಷ್ಟು ಆಕ್ಷನ್ಸ್ ತಗೋತಾ ಇರೋಂತ ಊರ್ಜಿತ್ ಪಟೇಲ್ ಅವ್ರನ್ನ ಮಾಡ್ತಾರೆ. ಐ ಹ್ಯಾವ್ ಅ ಕ್ವೆಶ್ಚನ್. ಒರಿಸ್ಸಾದಲ್ಲಿ 222 ಜನ ನಕ್ಸಲರ ಶರಣಾಗತಿ ಆಯ್ತು. ಏನ್ ರೀಸನ್ ಇದ್ದಕ್ಕಿದ್ದಂತೆ? ಮೊದಲೇ ತಯಾರಾಗಿದ್ರ ಬರಬೇಕು ಅಂತ. ಆಂಧ್ರದ DGO, ಆಂಧ್ರದ ಡೆಪ್ಯೂಟಿ ಜನರಲ್ ಆಫ್ ಪೊಲೀಸು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಆಂಧ್ರ 1ರಲ್ಲೇ ಎಕ್ಸ್ಟಾರ್ಟೆಡ್ ಮನಿ ನಕ್ಸಲ್ಸ್ ಇಟ್ಟಿರೋದು 2 ರಿಂದ 3 ಸಾವಿರ ಕೋಟಿ ರೂಪಾಯಿ ಇದೆ ಅಂತ. ಅವ್ರು 50-100 ಕೋಟಿ ರೂಪಾಯಿ ಬಗ್ಗೆ ಮಾತಾಡ್ತಿದ್ದಾರೆ. 2 ರಿಂದ 3 ಸಾವಿರ ಕೋಟಿ ರೂಪಾಯಿ ಎಕ್ಸ್ಟಾರ್ಟೆಡ್ ಮನಿ ಅವ್ರು ಇಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಅದನ್ನ 25 ಲಕ್ಷ ಒಬ್ಬ ತಗೊಂಡ್ಬಂದು ಸಿಕ್ಕಾಕೊಂಡಿದ್ದು ಒಬ್ಬ ನಕ್ಸಲ್ಲು. ಎಲ್ಲೋಯ್ತು ಸುದ್ದಿ ಇದು? ಯಾತಕ್ಕೆ ಈ ಸುದ್ದಿ ಬರಲ್ಲ? ಒಂದೇ ಒಂದು ಸಲ ಡಿಮಾನಿಟೈಸ್ ಆದ ನಂತರ 500,000 ತಗೊಂಡ ನಂತರ ಯಾಕೆ ಇದ್ದಕ್ಕಿದ್ದಂತೆ ಒಳಗಿದ್ದ ನಕ್ಸಲರಿಗೆ ಆಚೆ ಬಂದು ಇರಬೇಕು ಅಂತ ಅನ್ಸುತ್ತೆ? ಈ ಪ್ರಶ್ನೆ ಕೇಳಬೇಕಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಇದ್ದಕ್ಕಿದ್ದಂತೆ ಕಾಶ್ಮೀರದಲ್ಲಿ ಕಲ್ಲೆಸಿತಾ ಇದ್ದಂಥದ್ದು ನಿಂತ್ಕೊಳ್ಳೋದು ಯಾಕೆ ಕಲ್ಲೆಸಿಯೋದು ನಿಲ್ಲುತ್ತೆ? ಈ ಪ್ರಶ್ನೆ ಕೇಳಿದಾಗ 500 ರೂಪಾಯಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಿ ನಿಂತಿದ್ದಾರೆ ಅಂತ ಉತ್ತರ ಬರುತ್ತೆ. ಯಾಕೆ ಅಲ್ಲಿ ಎಕ್ಸಾಮಿನೇಷನ್ ಕುರಿತಂತೆ ಕಾಳಜಿ ಜಾಸ್ತಿ ಆಗುತ್ತೆ? ಯಾಕೆ ಕಾಶ್ಮೀರದ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಮಂತ್ರಿಗೆ ಪತ್ರ ಬರೆದು ನನ್ನ ಮಗಳು ಇವತ್ತು ಎಕ್ಸಾಮಿನೇಷನ್ಗೆ ಹೋದ್ಲು, ಬಹಳ ದಿನಗಳ ನಂತರ ಇದನ್ನು ನೋಡಿದೆ ಅಂತ ಪ್ರಧಾನಿಗೊಂದು ಓಪನ್ ಲೆಟರ್ ಯಾಕೆ ಬರೀತಾರೆ?
ಎಸ್ ಧನಂಜಯ ಅಲ್ಲಲ್ಲ ಸರ್, ಇನ್ನೊಂದು ಪ್ರಶ್ನೆ ಅಲ್ಲ, ವಾಸು ಅವ್ರಿಗೆ ಇನ್ನೊಂದೇ ಒಂದು ಪ್ರಶ್ನೆ, 30 ಸೆಕೆಂಡ್, ಅಜಿತ್ 30 ಸೆಕೆಂಡ್. ಪ್ರಶ್ನೆ ಅಲ್ಲ, ಕೇಳಿದ್ಮೇಲೆ ಏನು ನಾನು ಉತ್ತರ ಅಂತಂದ್ರೆ- ಕೊಡ್ಬೇಕು. ಅಲ್ಲ, ಅದನ್ನ ಬಿಟ್ಬಿಡಿ. ಅಲ್ಲ, ಪ್ರಶ್ನೆ ಕೇಳಿದ್ಮೇಲೆ ಅಲ್ಲ, ಉತ್ತರ ಅಲ್ಲ, ಕೊಡ್ಬೇಕು. ಒಂದು ನಿಮಿಷ. ಬರ್ತೀನಿ, ಅಲ್ಲ, ಖಂಡಿತವಾಗಿ ವಾಸು ಅವರಿಗೆ ಚರ್ಚೆ ಜೊತೆಗೆ ಇದು ಮುಗಿಬಾರ್ದು, ಇದು ಮುಗಿಬಾರ್ದು. ಅಜಿತ್ 30 ಸೆಕೆಂಡ್ ಸರ್, ಕೊಡಿ, ಇಲ್ಲಿ ದಯವಿಟ್ಟು. ನೋಡಿ ವಾಸು ಸರ್, ಅವರು ಒಂದು ನಿಮಿಷ. ಪದೇ ಪದೇ ಅಜಿತ್, ಹೇಳ್ತಿರುವಂತದ್ದು- ಇದರಲ್ಲಿ ಅಲ್ಲಲ್ಲ, ಒಂದು ನಿಮಿಷ. ಪಕ್ಷಪಾತ ನಡೀಬಾರ್ದು ಅಜಿತ್. ಪಕ್ಷಪಾತ ಅಲ್ಲ, ನಾನು ಇದು ಧನಂಜಯ ಅವ್ರ ಸ್ಪಷ್ಟವಾಗಿ ರಿಯಾಕ್ಷನ್ ಇರ್ಲಿ. ಹೋಗ್ತಾ ಇದ್ದೀನಿ. ಧನಂಜಯ ಅವ್ರ ರಿಯಾಕ್ಷನ್ ಹೋಗ್ತಾ ಇರ್ಲಿ ಇದ್ದೀನಿ. ಸರ್, ಅಜಿತ್, ಅಷ್ಟೇ ಧನಂಜಯ ಅವ್ರ ಸ್ಪಷ್ಟವಾಗಿ reaction ನಡೀಲಿ. ಹೋಗ್ತಾ ಇದೆ. ಯಾಕೆ- ಧನಂಜಯ ಅವ್ರ reaction ಹೋಗ್ತಾ ಇದೆ. Yes, ಧನಂಜಯ. 30 ಸೆಕೆಂಡ್ಸ್ ಅಜಿತ್ ಅವರು, ಯಾಕಂದ್ರೆ ಪದೇ ಪದೇ ಈ ದುಡ್ಡು ಬ್ಯಾಂಕಿನ ವ್ಯವಸ್ಥೆ ಒಳಗಡೆ ಬರ್ದಲೇ ಇರೋದ್ರ ಈ ಒಂದು ಕಾರಣ ಕೊಟ್ಟು ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಇದೆ, ಅಸ್ಯೂಮಿಂಗ್ ಬ್ಯಾಂಕಿನ ವ್ಯವಸ್ಥೆಗೆ ಎಲ್ಲ ದುಡ್ಡು ಬಂದು ಯಾವುದೇ ಕಪ್ಪು ಹಣ ಅಂತ ಹೇಳಿದ್ದು ಹೊರಗಡೆ ಉಳಿಯೋದಿಲ್ಲ ಅಂತಾನೆ ಭಾವಿಸ್ಕೊಳ್ಳಿ ನೀವು 20 ದಿನ ಆದ ನಂತರವೂ. ನನಗಿರುವಂಥದ್ದು ಒಂದು ಪ್ರಶ್ನೆ ಅವರಿಗೆ, ಬ್ಯಾಂಕಿನ ಹೊರಗಡೆ ಇದ್ದಂತಹ ಸುಮಾರು 14.5 ಲಕ್ಷ ಕೋಟಿ ರೂಪಾಯಿಗಳು ಇವತ್ತು ಬ್ಯಾಂಕಿನ ಒಳಗಡೆ ಬಂದ್ರೆ, ಬ್ಯಾಂಕಿನ ಬಳಿ ಇದ್ದಂತಹ ಒಂದು ದುಡ್ಡಿನ ನಮ್ಮ ರಿಸರ್ವ್ ಕರೆನ್ಸಿ ಏನಿರುತ್ತೆ ಅದು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬ್ಯಾಂಕ್ಗಳು ಕೊಡುವಂತಹ ಸಾಲದ ಬಡ್ಡಿ ದರ ಕಡಿಮೆ ಆಗೋದಿಲ್ವಾ? ನೆನ್ನೆ ಆಗ್ಲಿಲ್ಲ. ಅಲ್ಲಲ್ಲ, ನೆನ್ನೆ ನೆನ್ನೆ ಆಗಿಲ್ಲ, ನಾನು ಆಗುತ್ತೆ ಹೇಳ್ತಿರೋದು. ನಿರೀಕ್ಷೆ ಅಲ್ಲಲ್ಲ, ತುಂಬಾ ಜನರಿಗಿತ್ತು. ನಾನು ಯಾಕೆ ಅಂತಂದ್ರೆ ರಿಸರ್ವ್ ಅಲ್ಲಲ್ಲ, ಒಂದು ನಿಮಿಷ. ಹಾಗೇ ಇಲ್ಲ. ಯಾಕಾಗಿಲ್ಲ ಅಂತ ಅಜಿತ್, ಒಂದು ನಿಮಿಷ ಯಾಕಾಗಿಲ್ಲ ನೆನ್ನೆ ಅಂದ್ರೆ ಸೇರಿದಂತೆ ತುಂಬಾ ಜನರಿಗೆ ಅಲ್ಲಲ್ಲ, ಒಂದು ನಿಮಿಷ ಯಾಕಾಗಿಲ್ಲ ಅಂತಂದ್ರೆ, ನಿನ್ನೆ ರಿಸರ್ವ್ ಬ್ಯಾಂಕ್ ಗವರ್ನರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ರೇಟ್ ನ ಇನ್ನೂ ಕೂಡ ಬದಲಾಯಿಸಿಲ್ಲ. ಯಾಕೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ನ ಬಳಿ ಬರ್ತಿರುವಂತಹ ದುಡ್ಡಿನ ಏನು ಅಂದಾಜಿದೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಸ್ಟಡಿ ಅನಲೈಸ್ ಮಾಡೋ ನಂತರ ಮತ್ತೆ ಆ ಒಂದು ಕ್ಯಾಶ್ ಟು ರಿಸರ್ವ್ ರೇಷಿಯೋ ಬದಲಾದ ನಂತರ ಮಾಡ್ತಾರೆ ಅಂತ. ಧನಂಜಯ ಸರ್, ಅಲ್ಲ, ಈಗ ಸಾಲ ಕೊಡುವಂತ ಬಡ್ಡಿ ದರ ಕಡಿಮೆ ಆದ್ಮೇಲೆ ಈ ದೇಶದ ಇವರು ದೊಡ್ಡ ದೊಡ್ಡ ಕಂಪನಿಗೆ ಸಾಲ ಮನ್ನಾ ಮಾಡ್ತಾರೆ, ರೈತರದ್ದು ಸಾಲ ಮನ್ನಾ ಧನಂಜಯ ಮಾಡಿಲ್ಲ. ಅವರಿಗೂ ಉತ್ತರ ಕೊಡಬೇಕು. ನರಳಿಸಿರುವಂತ ಜನರಿಗೆ ಈ ಚರ್ಚೆ ವಿಲ್ ಬಿ ಶಿಯರ್ ನಾನ್ಸೆನ್ಸ್ ಅಂತ ಹೇಳಬೇಕಾಗತ್ತೆ. ಯಾತಕ್ಕೆ ಅಂದರೆ ಕೇಂದ್ರ ಸರ್ಕಾರದ ಯೋಗ್ಯತೆಯ ಬಗ್ಗೆ ಮಾತನಾಡೋಣ. 10,000 ಕೋಟಿ ಬ್ಲ್ಯಾಕ್ ಅಮೌಂಟನ್ನು ಒಬ್ಬ ಆಟೋ ರಿಕ್ಷಾ ಗಿರಾಕಿ ಅನೌನ್ಸ್ ಮಾಡ್ತಾನೆ. ಕೇಂದ್ರ ಸರ್ಕಾರದ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ಮನಿ ಲಾಂಡ್ರಿಂಗ್, ಆ್ಯಂಟಿ ಬ್ಲ್ಯಾಕ್ ಮನಿ ಲಾಂಡ್ರಿಂಗ್ ನೆಟ್ವರ್ಕ್, ಆ್ಯಂಟಿ ಕರಪ್ಷನ್ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ 10,000 ಕೋಟಿ ರೂಪಾಯಿನ ಒಬ್ಬ ಆಟೋ ರಿಕ್ಷಾ ಗಿರಾಕಿ ಅನೌನ್ಸ್ ಮಾಡ್ತಾನೆ. ಅವನ್ನ ಯಾರು ಪ್ರಶ್ನೆ ಕೇಳೋದಿಲ್ಲ. ಇನ್ ಶಾ ಆಕ್ಚುಲಿ ಗುಜರಾತ್ನಲ್ಲಿ ಒನ್ ಮಿಸ್ಟರ್ ಶಾ, ಈಗ ನೋಡಿ ವಾಲಂಟ್ರಿ ಡಿಸ್ಕ್ಲೋಜರ್, ಆತ ಡಿಸ್ಕ್ಲೋಸ್ ಮಾಡೋದಕ್ಕೆ ಬಂದಿದ್ದು 10,000 ಕೋಟಿ ಅಲ್ಲ, 13,000 ಕೋಟಿ. 13,000 ಕೋಟಿ. ಹಿ ಹಸ್ ಬೀನ್ ಅಲ್ಲ, ಒಂದ್ ನಿಮಿಷ ನಾನು ಅಪ್ಡೇಟ್ ಮಾಡ್ಬಿಡ್ತೀನಿ. ಹಿ ಹಸ್ ಬೀನ್ ಅರೆಸ್ಟೆಡ್. ಅವನು ಹೇಳಿದ್ದು ಉಳಿದ ಬ್ಲಾಕ್ ಮನಿ ಇಟ್ಟುಕೊಂಡವರ ಪರವಾಗಿ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ ನಾನು ಹೇಳ್ತಿರೋದು ಬೇರೆ ವಿಚಾರ. ಏನಂದ್ರೆ ಪಾರ್ಲಿಮೆಂಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟು ಹಣನ ನಾವು VDIS ಅಲ್ಲಿ ಕಲೆಕ್ಟ್ ಮಾಡಿದೀವಿ ಅಂತ. ಆ ಶಾ ಮೂಲಕ ಹಣ ನಿರೀಕ್ಷೆ ಮಾಡ್ತಿದ್ರು ಕಂತಲ್ಲಿ ಕಟ್ತಾನೆ ಅಂತ. ಓನ್ಲಿ ವೆನ್ ಡಿಫಾಲ್ಟ್ ಮಾಡಿದಾಗ ಪ್ರಶ್ನೆ ಬಂದಿದ್ದು, ಈಸ್ ದಿಸ್ ಆಕ್ಚುಲಿ ಇಂಟೆಲಿಜೆನ್ಸ್ ಅಂತ ಹೇಳ್ತಾರ ಯಾರಾದರೂ? ಒಬ್ಬ ಆಟೋ ರಿಕ್ಷಾ ಗಿರಾಕಿ 13,000 ನನ್ನ ಹತ್ರ ಹಣ ಇದೆ ನಾನು ಕಟ್ತೀನಿ ಅಂತ ಹೇಳಿದ್ರೆ ಆತನನ್ನ ಪ್ರಶ್ನೆ ಕೇಳೋದು ಬೇಡವಾ? ಆತ ಹಣ ಕೊಡ್ತಾನೆ ಅಂತ ಕಾಯ್ದಾ ಕೂತಿದ್ರು. ಇನ್ಸ್ಟಾಲ್ಮೆಂಟ್ ಬಾಕಿ ಬಂದಾಗ ಆತ ಹಣ ಕೊಡಲಿಲ್ಲ. ಅವಾಗ ಇವ್ರಿಗೆ ಗೊತ್ತಾಗಿರುವಂಥದ್ದು ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಆಫ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಸೊ ದೇರ್ ಫಾರ್ ಸೆಂಟ್ರಲ್ ಗವರ್ಮೆಂಟ್ ಜನರ ಜೀವನದ ಜೊತೆ ಆಟ ಆಡ್ತಾ ಇದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ್ಯಂಡ್ ಓಕೆ, ಜನ ಇವಾಗ ಆ್ಯಕ್ಚುಲಿ ಜೈಕಾರ ಹೇಳಲಿ, ದಟ್ಸ್ ಆಲ್ ರೈಟ್. ಬಟ್ ನಾನು ಹೇಳುವಂಥದ್ದು ಏನಂದರೆ, ಜೈಕಾರ ಹೇಳುವಂಥವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಆ್ಯಂಡ್ ಖಂಡಿತ ಅವರು ಬರೋ ದಿನಗಳಲ್ಲಿ, ತಿಂಗಳುಗಳಲ್ಲಿ ಅಥವಾ ದೇ ವಿಲ್ ರಿಯಲೈಸ್. ನಂಬರ್ 1. ನಂಬರ್ 2, ಕೌಂಟರ್ಫೀಟ್ ಕರೆನ್ಸಿ ನೋಟನ್ನು ಹೋಗ್ಲಾಡಿಸ್ಲಿಕ್ಕೆ ದಿಸ್ ಎಕ್ಸಸೈಸ್ ಅಂತ ಹೇಳಿದ್ದಾರೆ. RBI ಪ್ರತಿ ವರ್ಷ ಡಾಟಾ ಕೊಡುತ್ತೆ. ಭಾರತದಲ್ಲಿದ್ದಂಥ ಕೌಂಟರ್ಫೀಟ್ ಕರೆನ್ಸಿ ಸಂಖ್ಯೆ ವಿಶ್ವದ ಹಲವಾರು ದೇಶಗಳಿಗೆ ಹೋಲಿಸಿದ್ರೆ ತುಂಬ ಕಡಿಮೆ ಇದೆ. 15 ಲಕ್ಷ ಕೋಟಿ ರೂಪಾಯಿನಲ್ಲಿ ಕೇವಲ 400 ಕೋಟಿ ರೂಪಾಯಿ, 4% ಆಫ್ 15 ಲಕ್ಷ ಕೋಟಿ ಅಲ್ಲ. ಈಗ ಹಣ ಬಂದಿರೋದು ಏನಾಗಿದೆ ಅಂದರೆ 400 ಕೋಟಿಯ 4% ಬಂದಿದೆ ವಾಪಸ್ಸು. ಈಸ್ ಇಸ್ ಸಕ್ಸಸ್? ಸೊ ಯಾರನ್ನ ಫೂಲ್ ಮಾಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಅಂತ? ಅಂಡ್ ನೋಡಿ, ರಿಪೋರ್ಟ್ ಆಫ್ಟರ್ ರಿಪೋರ್ಟ್ ಬಂದಿರೋದಾ ನೋಡಿ, 400 crore ಓಕೆ ಕೌಂಟರ್ಫೀಟ್ ಕರೆನ್ಸಿ ಭಾರತದಲ್ಲಿ 400 ಕೋಟಿ ರೂಪಾಯಿ ಇದೆ ಅಂತ RBI ಆಕ್ಚುಲಿ ಸಮೀಕ್ಷೆ ನಡೆಸಿದೆ. ಅದರಲ್ಲಿ 4% ವಾಪಸ್ ಬಂದಿದೆ. ಎಲ್ಲಿಗೆ ಬಂತು ವಾಪಸ್ಸು? ಈಗ ಆಕ್ಚುಲಿ ಮೊನ್ನೆ ರಿಟರ್ನ್ ಆಗಿರೋ ನೋಟ್ಸ್ ಅಲ್ಲಿ 4% ಅಂದ್ರೆ ತಂದು ಬ್ಯಾಂಕಿಗೆ ಕಟ್ತಾರ ಕೋಟಾ ನೋಟ್ಗಳನ್ನ. ನೋಡಿ, ಗೊತ್ತಿಲ್ಲದೆ ಇರೋರು ತಂದು ಕೊಟ್ಟಿದ್ದಾರೆ. ಬಟ್ ಲೆಟ್ ಮಿ ಆಸ್ಕ್, ಲಾಜಿಕ್ ಅಥವಾ ಮ್ಯಾಥ್ಸ್ ಗೊತ್ತಿರೋರಿಗೆ ಲೆಟ್ ಮಿ ಆಸ್ಕ್, 14 ಲಕ್ಷ ಕೋಟಿ ರೂಪಾಯಿನ ಹಾಳು ಮಾಡ್ಲಿಕ್ಕೆ ಯಾರಾದ್ರೂ ಹೋಗ್ತಾರ? ಕೇವಲ 400 ಕೋಟಿ ರೂಪಾಯಿನ ಆಕ್ಚುಲಿ ಧ್ವಂಸ ಮಾಡ್ಲಿಕ್ಕೆ. ವಾಟ್ ಅಬೌಟ್ ಸಮ್ ಬೇಸಿಕ್ ಲಾಜಿಕ್ ಹಿಯರ್? ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಎ ಟೆಕ್ನಿಕಲ್ ಪಾಯಿಂಟ್. ಎಕ್ಸ್ಕ್ಯೂಸ್ ಮೀ, ಇದಕ್ಕೊಂದು ಟೆಕ್ನಿಕಲ್ ಪಾಯಿಂಟ್ ಮಾಡ್ಲೇಬೇಕು ನಾನು. ಮಾತಾಡ್ಬೇಕಾ ಇಲ್ವಾ ಹೇಳಿ. ನೀವು 500 ಮತ್ತು 1000 ಅಥವಾ ಯಾವುದೇ ನೋಟ್ ಆಗಲಿ,
ಇಟ್ ಇಸ್ ನಾಟ್ ಕಮಾಡಿಟಿ, ಅದು ವಸ್ತು ಅಲ್ಲ, ಅದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಅದು ಎಕ್ಸ್ಚೇಂಜ್ ಆಗ್ಲಿಕ್ಕೋಸ್ಕರ ಇರಬೇಕೆ ಹೊರತು, ಈಗ ಸಿಂಪಲ್ ನಾನು ಹೇಳೋದು, ಈಗ 10 ಲಕ್ಷದಿಂದ 11 ಲಕ್ಷ ಕೋಟಿ ರೂಪಾಯಿ ಇದೆಯಲ್ಲ, ಅದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಬೇಕಿತ್ತು. ಅದು ಕಮಾಡಿಟಿಯಾಗಿ ಮನೆಯಲ್ಲಿ ಏನು ಕೂತಿತ್ತಲ್ಲ, ಅದು ಈಗ ಬ್ಯಾಂಕಿಗೆ ಬಂದ ಮೇಲೆ ಇನ್ನೂ ಸಾವಿರಾರು ಜನರಿಗೆ ಉಪಯೋಗಕ್ಕೆ ಸಿಗ್ತಾ ಇದೆ. ಈಗ ಈ ಡಿಮಾನಿಟೈಸೇಷನ್ ಎಕ್ಸರ್ಸೈಸ್ ನಿಂದ ಏನೂ ಆಗಲಿಲ್ಲ ಅಂತಂದ್ರು 11 ಲಕ್ಷ ಕೋಟಿ ರೂಪಾಯಿ ಯಾವುದು ಮನೆಗಳಲ್ಲಿ ಕಮಾಡಿಟಿಯಾಗಿ ಕೊಳಿತಾ ಇತ್ತೋ ಅದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬಂತಲ್ಲ. ಅದು ಈಗ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಯ್ತಲ್ಲ. ಈಗ ನೀವೇ ಹೇಳಿದ್ರಿ ಒಂದು ಅಂತ. ಯಾರು ರಿಪೋರ್ಟ್ ಕೊಟ್ಟಿದ್ದಾರೆ? ಯಾರು ಸರ್ ಕೊಟ್ಟಿದ್ದಾರೆ? ಅದು ಮೀಡಿಯಂ ಆಫ್ RBI ಹೇಳೈತಾ ಸರ್? RBI ಹೇಳೈತಾ ಸರ್ ಅದನ್ನ? ಮಂಜುಳಾ ನಾಯ್ಡು 11 ಲಕ್ಷ ಕೋಟಿ ಬಂದಿದೆ ಅಂತ RBI ಹೇಳಿರೋದು. ಸರ್, ಈಗ ನೀವೇ ಹೇಳಿದ್ರಿ. ಮಂಜುಳಾ ನಾಯ್ಡು ಒಂದೇ ನಿಮಿಷ ಬರುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಬಹಳ ವಿಚಿತ್ರವಾದಂತ ಒಂದು ಸನ್ನಿವೇಶದಲ್ಲಿ ನಾವಿದೀವಿ. ಕಪ್ಪು ಹಣ ವಾಪಸ್ ಬರ್ಲಿಲ್ವಲ್ರಿ ಅಂತ ಹೇಳಿದ್ರೆ, ಇಲ್ಲ ಡಿಜಿಟಲೈಸೇಷನ್ ಕ್ಯಾಶ್ಲೆಸ್ ಅಂತ ಹೇಳ್ತೀರಿ. ಇಲ್ಲ ಕಣ್ರಿ, ದುಡ್ಡಷ್ಟು ಬಂದಿಲ್ಲ ಕಣ್ರಿ ಅಂತಂದ್ರೆ ಬ್ಯಾಂಕ್ ಸಿಕ್ತಲ್ಲ ನಿಮ್ಗೆ ಅಂತ. ಸಿಗಬಾರ್ದು, ನೀವು ನಾಳೆಯಿಂದ ಕ್ಯಾಶ್ಲೆಸ್ ಮಾಡಿ ಅಂತೇಳಿ. ಇಲ್ಲ ಬಂದ್ಬಿಟ್ಟಿದ್ಯಲ್ಲ ದುಡ್ಡು ನಾಳೆಯಿಂದ ಎಲ್ರಿಗೂ ಬ್ಯಾಂಕಿಗೆ ಬಂದಿದೆ ಸರ್, ಜನರ ಕೈಗೆಲ್ಲ ನಾನ್ ಮಾತಾಡೋದಕ್ಕೆ ತಾವು ಇದ್ ಮಾಡಿ. ಮುಗಿಸ್ಲಿ. ಮೂರನೇದಾಗಿ ತಾವು ಇನ್ನೊಂದು ಪ್ರಶ್ನೆನೂ ಮಾತಾಡಿದ್ರಿ. ನಾನು ಅಂಬಾನಿ ಕಪ್ಪು ಹಣದ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ, ತಾವು ಅಯ್ಯೋ ಅಂಬಾನಿ ಹೆಸರು ಎತ್ತಬಾರ್ದು ಅಂತ ಹೇಳಿ ಸೀದಾ ಕಾಶ್ಮೀರಕ್ಕೆ ಕೊಡೋಗೋದು. ಕಾಶ್ಮೀರದ ಹಿಂದೆ ಅಲ್ಲಿ ನಡೀತಾ ಇರ್ತಕ್ಕಂಥ ನಡೆಯಬಾರದಾದಂಥ ಚಟುವಟಿಕೆಗಳ ಹಿಂದೆ ಅವಿತುಕೊಳ್ಳುವ ಪ್ರಯತ್ನವನ್ನ ಮಾಡಬಾರ್ದು. 30 ದಿನಗಳಲ್ಲಿ ಗೋಳು ನಡೀತಾ ಇದೆಯಾ ಇಲ್ವಾ, ಯಾವುದಕ್ಕೋಸ್ಕರ ಈ ಗೋಳು ಆರಂಭ ಆಯಿತು, ಅದರ ಉದ್ದೇಶ ಎಷ್ಟು ಈಡೇರಿದೆ, ಎಷ್ಟು ಈಡೇರಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಈಗ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದನ್ನು ಚರ್ಚೆ ಮಾಡಬೇಕು. ಸ್ವಾಮಿ ಅಂಬಾನಿ ವಿಚಾರವನ್ನ ಬೇಡ, ನೇರವಾಗಿ ಕಪ್ಪು ಹಣ ಮತ್ತು ಅಂಬಾನಿ ಡಿಕ್ಲೇರ್ಡ್, ಅಂಬಾನಿಯ ಪ್ರಾಕ್ಸಿ ಬಯೋಮೆಟ್ರಿಕ್ಸ್, ಈ ಕಿಸಿ ನಗೋದ್ರಿಂದ ಏನು ಆಗೋದಿಲ್ಲ. ಯಾಕೆ ಅಂತಂದ್ರೆ ತಮ್ಮ ಟಿವಿ ಎಷ್ಟು ಪಾರ್ಷಿಯಲ್ ಆಗಿರುತ್ತೆ ಅಂದ್ರೆ, ತಮ್ಮ ಹಿಂದೆ ಒಂದು ಟಿವಿ ಇದೆ ಆಯ್ತಾ. ಸತತವಾಗಿ ಚಕ್ರವರ್ತಿ ಸೂಲಿಬವೆ ಮತ್ತು ಇವ್ರ ಹೆಸರು ಎಂತದೋ ಸೂರ್ಯ, ಅವರಿಬ್ರು ಸರ್ ಇಲ್ಲ ಅಜಿತ್ ಇದಕ್ಕೆ ಅವಕಾಶ ಕೊಡ್ತಾ ಇದ್ರೆ ಯು ಆರ್ ಪಾರ್ಷಿಯಲ್ ಅಂಡ್ ದಿಸ್ ಇಸ್ ಇಲ್ಲ ಅಜಿತ್ ಇಲ್ಲ, ತಾವು ಸ್ವಲ್ಪ ಕೇಳಿ. ಅವರಿಬ್ರು ನೋಡಿ, ತಾವ್ ಹಿಂದೆ ನೋಡ್ಬೇಕು ಅಂತ ನಾವು ಮಾಡ್ಕೊಳ್ತೀವಿ. ಅವರಿಬ್ಬರದು ಕಾನ್ಸ್ಟೆಂಟ್ ಇರುತ್ತೆ. ಯಾಕೆ ಅಂದ್ರೆ ಅವರ ವ್ಯಂಗ್ಯದ ನಗು ಮತ್ತು ಕಿಸಿಗೆ ತಾವು ಅವಕಾಶ ಕೊಡ್ತಿದ್ದೀರಿ ಅಂತ ನಾನು ಹೇಳ್ತೀನಿ. ಮೇಡಮ್ ಏನೋ ಅಜಿತ್ ನೀವು ಮಾತಾಡಕ್ ಅವಕಾಶ ಕೊಡ್ತೀರಾ ಇಲ್ವಾ? ಅಜಿತ್ ಮಾತಾಡಕ್ ಅವಕಾಶ ಕೊಡ್ತೀರಾ ಇಲ್ವಾ? ಅಜಿತ್ ಮಾತಾಡಕ್ ಅವಕಾಶ ಕೊಡ್ತೀರಾ ಇಲ್ವಾ? ಆಯ್ತಾ. ಮಂಜುಳಾ ನಾಯ್ಡು ಅವರು ಲಕ್ಷ ಕೋಟಿಯನ್ನ ಬರೀ ಕೋಟಿ ಅಂತ ಹೇಳೋದಕ್ಕೆ ವ್ಯಂಗ್ಯ ಮಾಡೋದಲ್ಲ ಸರ್, ಮಾತು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಈ ವ್ಯಂಗ್ಯ ನಿರಂತರವಾಗಿ ಅಜಿತ್ ನಾನು ಕೇಳ್ತೀನಿ, ನೀವು ಮಾತಾಡಕ್ಕೆ ಅವಕಾಶ ಕೊಡದೇ ಇದ್ರೆ ಈ ವ್ಯಂಗ್ಯಕ್ಕೆ ಅವಕಾಶ ಮಾಡಿ ಕೊಡಲಿಕ್ಕಾಗಿಯೇ ನೀವು ಅವರಿಬ್ಬರನ್ನ ಸ್ಥಾಯಿಯಾಗಿ ಅಲ್ಲಿಟ್ಟಿದ್ದೀರಿ ಅಂತ ಹೇಳ್ತೀನಿ. ಸ್ಥಾಯಿಯಾಗಿ ಯಾಕೆ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ. ಮೂರನೇ ವಿಚಾರ, ತಾವು ಚರ್ಚೆ ಇನ್ನೊಂದು ಪ್ರಶ್ನೆ ನೀವು ಕೇಳಲಿಲ್ಲ. ಮಂಜುಳಾ ನಾಯ್ಡು ಅವ್ರನ್ನ ಕೇಳಬೇಕಿತ್ತು, ನನ್ನನ್ನು ಕೇಳಬೇಕಾಗಿತ್ತು, ಧನಂಜಯ ಅವ್ರನ್ನು ಕೇಳಬೇಕಿತ್ತು. ಒಂದು ವೇಳೆ ಈ ದುಡ್ಡೇ ಬರಲ್ಲ ಅನ್ನೋ ತರ ಆಗಿದ್ರೆ ಮೋದಿಯವರು ಇದನ್ನ ಯಾಕೆ ಮಾಡಿದ್ರು ಅಂತ ನೀವು ಅನ್ಕೊಳ್ತೀರಿ ಅಂತ ಕೇಳಬೇಕಾಗಿತ್ತು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇದನ್ನ ತೆಗೆದುಕೊಂಡೋಗಿ ಭಯೋತ್ಪಾದನೆ ಹಿಂದೆ ಅಡಗಿಕೊಳ್ಳತಕ್ಕಂಥ ಕೆಲಸ ಮಾಡಬಾರ್ದು. ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡ್ತೀರಿ, ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡಬೇಕು. ಅಂಬಾನಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಕಪ್ಪು ಹಣದ ಮೂಲದ ಕುರಿತಾಗಿ ಇವರಿಗೆ ಕಮಿಟ್ಮೆಂಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ನಾಟ್ ಈವನ್ ಎನ್ FIR ಈಸ್ ಲಾರ್ಜ್ ಟಿಲ್ ಡೇಟ್. 2.5 ವರ್ಷ ಆಯ್ತು. UPA ಸರ್ಕಾರ ಇದ್ದಾಗ ಹೊರಗೆ ಬಂದಿದ್ದಂತ ವಿಚಾರ ಇವತ್ತಿನ ಅದು ಕಪ್ಪು ಹಣದ ಮೂಲ. ಅಜಿತ್, ನಾವು ದಯವಿಟ್ಟು ನನಗೆ 30 ಸೆಕೆಂಡ್ ಸಮಯ ಕೊಡಿ. ಕೃಷ್ಣಾ ಗೋದಾವರಿ ಬೇಸಿನ್ನಲ್ಲಿ 11,000 ಕೋಟಿ ಅಕ್ರಮವಾಗಿ ನೀವು ತೆಗೆದುಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಅನ್ಅಕೌಂಟೆಡ್ ದುಡ್ಡೇನೆ, ಅನ್ಅಕೌಂಟೆಡ್ ಇನ್ಕಮ್ ಏನೇ ಬ್ಲಾಕ್ ಮನಿ ಆಗೋದು. ಆ ಬ್ಲಾಕ್ ಮನಿಯ ಮೂಲ ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಪಕ್ಕ ಇದ್ದಾನೆ. ತಮ್ಮನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಳಸಿಕೊಂಡಂತ ಒಂದು ಕಂಪನಿಯ ಮಾಲೀಕ, ಅವನನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ರಕ್ಷಿಸ್ತಾ ಇದ್ದೀರಿ. ಅವನನ್ನ 11,000 ಕೋಟಿ ನೀವು ಹಿಡಿತಾ ಇಲ್ಲ. ಯಾವ ಕಪ್ಪು ಹಣ ಐಡಿಯಾ ಕೊಟ್ಟಿದ್ರಿ ನೀವು? ಕಪ್ಪು ಹಣದ ಸೃಷ್ಟಿಕರ್ತರ ಜೊತೆಗೆ ನೀವಿದ್ದೀರಿ ಮತ್ತು ಅದಕ್ಕಾಗಿ ಅವರನ್ನು ರಕ್ಷಿಸುವ ಉದ್ದೇಶದಿಂದಾಗೆ ನೀವು ಈ ರೀತಿಯಾದಂಥ ಒಂದು ದೊಡ್ಡ ಎಕ್ಸಸೈಸ್ನ, ಭಾರಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕು, ಕಾರ್ಪೆಟ್ ಬಾಂಬಿಂಗ್ನ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ಈಗ ಚರ್ಚೆಯನ್ನ ನೀವು ಕಪ್ಪು ಹಣದ ಸುತ್ತ, ಮನಿ ಲಾಂಡ್ರಿಂಗ್ ವಿಚಾರನ ಅದರ ಸುತ್ತ, ಗೋಳಿನ ಸುತ್ತ ತಾವಿಟ್ಕೊಳ್ಳದೆ ಇದ್ರೆ ಮಿಕ್ಕಂತೆ ಆ ಕಡೆ ಈ ಕಡೆ ಹೋಗೋದಾದ್ರೆ ಆ ಕಡೆ ಈ ಕಡೆ 100 ವಿಚಾರ ಮಾತಾಡ್ಬೋದು. ತಾವು ಹೇಳೋ ಪ್ರಕಾರ ಅಂಬಾನಿಯವರ ವಿಷಯ ಯಾಕೆ ಇಲ್ಲಿ ಬರೋದು ಅವಶ್ಯಕ ಅಂದರೆ, ಅದು ಕಪ್ಪು ಹಣದ ಮೂಲ ಮತ್ತು ಇಲ್ಲಿ ನಕ್ಸಲರ ವಿಚಾರವನ್ನು ಚರ್ಚೆ ಮಾಡಬಾರ್ದು, ಭಯೋತ್ಪಾದನೆಯ ವಿಚಾರವನ್ನು ಚರ್ಚೆ ಮಾಡಬಾರ್ದು ಮತ್ತು ತೇಜಸ್ವಿ ಸೂರ್ಯ
ಚಕ್ರವರ್ತಿ ಸುಲಿಬೆಲೆ ಅವರನ್ನ ಕಾನ್ಸ್ಟೆಂಟ್ ಆಗಿ ಸ್ಕ್ರೀನ್ ಮೇಲೆ ತೋರಿಸಬಾರ್ದು. ಇಲ್ಲ ಅದಲ್ಲ, ಇನ್ನೊಂದು- ಈ ರೀತಿ ಇಲ್ಲ, ಇಲ್ಲ, ಒಂದು reduce ನಿಮಿಷ, ಮಾಡಬಾರ್ದು, ಅಲ್ಲ, ಒಂದು ನಿಮಿಷ, reduce ಮಾಡಬಾರ್ದು, ಒಂದು ನಿಮಿಷ, reduce ಮಾಡಬಾರ್ದು. ನೀವು ನನಗೆ ಪ್ರಶ್ನೆ ಹಾಕಿಸ್ತೀರಿ, Summarize ಮಾಡ್ದೆ ನೀವು ನಾನು. ಪ್ರಶ್ನೆ ನೀವು ಹೇಳಿದ್ರೆ ಹಾಕಿಸ್ತೀರಿ summarize ಮತ್ತು ಮಾಡ್ದೆ ಆ ನಾನು. ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ- ಕೊಡದೇ ಇರೋ ಇಲ್ಲ, ರೀತಿ ಇಲ್ಲ, ಒಳಗಡೆ ಇಲ್ಲ, ಮತ್ತೆ ನೀವು ಧನಂಜಯ ಅವ್ರಿಗೆ ಅಷ್ಟೊತ್ತಿಂದ ಅವಕಾಶ ಕೊಟ್ಟಿರ್ಲಿಲ್ಲ. ಸುವರ್ಣ ಆದ್ರೆ ನ್ಯೂಸ್- ಅವಾಗ್ಲೇನೆ ನಾನು ಪ್ರಶ್ನೆ ಯಾಕೆ ಈ ರೀತಿಯಲ್ಲಿ ಅಜಿತ್ ಅವರೇ ಸುವರ್ಣ ನ್ಯೂಸ್- ನಾನು ಹೇಳ್ತೀನಿ, ಇದ್ರೊಳಗಡೆ ಈ ಗೋಳಿನ ವಿಚಾರದೊಳಗಡೆ ನಾವು ಗೋಳು ಅಂತ ಟೈಟ್ಲ್ ಕೊಡೋದಕ್ಕೆ ಕಾರಣವಾಗಿರೋದು ಜನ ತಾವೇನು ಭರವಸೆ ಇಟ್ಕೊಂಡಿದ್ರು ಆ ಭರವಸೆ ಮುಗಿಯೋ ದಿನಗಳ ಹತ್ರ ಬರ್ತಾ ಇದೆ. ಜನರಿಗೆ ಅವಾಗ ತೊಂದರೆ ಕೊಡ್ಬೇಕಾಯ್ತು. ಅಲ್ಲ, ಜನರಿಗೆ ಗೋಲ್ ತೊಂದರೆ ಇಲ್ಲ ಅಂತ ಆಗಿಲ್ಲ ನೀವು ಅನ್ನುವಂಥ ಹೇಳ್ಬೇಕಾಗ್ ಬಂತ. ಮಾತನ್ನ, ಹಾಗಾಗಿ ಜನರಿಗೆ ತೊಂದರೆ ಆಗೇ ಈ ಇಲ್ಲ ವಿಚಾರಕ್ಕೆ ಅನ್ನುವಂಥ ಮಾತನ್ನ ಸರಿಯಾದಂಥ ಚರ್ಚೆಯನ್ನು ವಾಸು ಅವರೇ, ಮಾಡೋಣ. ಜನರಿಗೆ ತೊಂದರೆ ಆಗೇ ಇಲ್ಲ ಅನ್ನುವಂಥ ಮಾತನ್ನ ಸುವರ್ಣ ನ್ಯೂಸ್ ಹೇಳಿದ್ಯಾ ಅಥವಾ ಡಿಮಾನಿಟೈಸೇಷನ್ ಪರವಾಗಿ ಬಂದಿರುವಂತಹ ಇವ್ರು ಹೇಳಿದಾರಾ ಅಥವಾ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ ನರೇಂದ್ರ ಮೋದಿ ಅವರು ಹೇಳಿದಾರ? ಗೋಲ್ ಇದೆ ರೀ, ಖಂಡಿತವಾಗಿಯೂ ಇದೆ. ಗೋಲ್ ಮುಗಿಯುತ್ತಾ ಗೋಳು ಮುಗಿಯುತ್ತಾ ಗೋಳು ನಮಗೆ ಇರುವ ಮುಗಿಯುತ್ತಾ ಗೋಳು ಅಲ್ಲ, ಇದು ಪ್ರಶ್ನೆ. ಮುಗಿಯುತ್ತಾ ಗೋಳು ಮುಗಿಯತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇದೆ. Yes, Yes, ಅದನ್ನ